ಲಾಸ್ಟ್ ಟೈಮ್ ನಾವು ಖಾತಾಗಳ ಬಗ್ಗೆ ಮಾತಾಡಿದ್ವಿ. ಈ ವಿಡಿಯೋದಲ್ಲಿ ನಾವು ಹೋಮ್ ಲೋನ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸರ್, ನೀವ್ ಇವಾಗ ಎಕ್ಸ್ಪ್ಲೈನ್ ಮಾಡಿ. ಹೋಮ್ ಲೋನ್ ಅಂತ ಬಂದಾಗ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತಂದ್ರೆ, ಫಸ್ಟ್ ಈ ಖಾತಾ ಬೇಕಾಗತ್ತೆ. ಅದಕ್ಕೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಯಾವ್ಯಾವು, ಸೇಲ್ ಡೀಡು, ಗಿಫ್ಟ್ ಡೀಡ್ ಇರ್ಬೋದು, ಮತ್ತೆ ವಿಲ್ ಇರ್ಬೋದು, ಮತ್ತೆ ಆಧಾರ್ ಕಾರ್ಡ್, ಬ್ಯಾಂಕ್ ಸ್ಟೇಟ್ಮೆಂಟ್, ಇಷ್ಟೆಲ್ಲ ಬೇಕಾಗುತ್ತೆ. ಇಸಿ ಟ್ಯಾಕ್ಸ್ ಪೇ ಮ್ಯಾಂಡೇಟ್ರಿ, ಇವಂತೂ ಬೇಕೇ ಬೇಕಾಗುತ್ತೆ. ಸರ್, ಇದೆಲ್ಲ ಡಾಕ್ಯುಮೆಂಟ್ಸ್ ಸ್ಯಾಲರಿಡ್ ಪರ್ಸನ್ಸ್ ಮಾತ್ರನಾ ಅಥವಾ ಸೆಲ್ಫ್ ಎಂಪ್ಲಾಯ್ಸ್ಗೂ ಇದೇ ಡಾಕ್ಯುಮೆಂಟ್ಸ್ ಬೇಕಾಗುತ್ತಾ? ಸ್ಯಾಲರಿಡ್ ಅಂತ ಬಂದಾಗ 1 ಇಯರ್ ಬ್ಯಾಂಕ್ ಸ್ಟೇಟ್ಮೆಂಟು ಮತ್ತೆ ಪೇ ಸ್ಲಿಪ್ಸು ಇಷ್ಟು ಮಾತ್ರ ಕೇಳ್ತಾರೆ. ಅದೇ ಬಿಸ್ನೆಸ್ ಇದ್ರೆ, ಹೋಟೆಲ್ ಇದ್ರೆ ಫುಡ್ ಲೈಸೆನ್ಸ್ ಕೇಳ್ತಾರೆ. ಬೇರೆ ಬಿಸ್ನೆಸ್ ಇದ್ರೆ GST ಇರ್ಬೋದು, ಉದ್ಯಮ ಇರ್ಬೋದು, ಫಾರ್ಮಸಿ ಇರ್ಬೋದು, ಟ್ರೇಡ್ ಲೈಸೆನ್ಸ್, ಇಷ್ಟೆಲ್ಲ ಬೇಕಾಗುತ್ತೆ. ಓಕೆ. ಹಾಗಾದ್ರೆ ಹೋಮ್ ಲೋನ್ಗೆ ಸಿಬಿಲ್ ಎಷ್ಟಿರ್ಬೇಕು ಸರ್? ಓಕೆ, ಸಿಬಿಲ್ ಅಂತ ಬಂದಾಗ 700 ಇದ್ರೆ ಬೆಟರ್. ಯಾಕಂತಂದ್ರೆ ಬ್ಯಾಂಕ್ಸ್ ಎಲ್ಲ ಆಗುತ್ತೆ. ಅದೇ 650 ಇದ್ರೆ ಕೆಲವೊಂದು ಫಿನಾನ್ಸ್ ಎಲ್ಲ ಆಗುತ್ತೆ. ಸಿಬಿಲ್ ಮ್ಯಾಂಡೇಟ್ರಿ 650 ಮೇಲೆ ಇದ್ರೆ ಬೆಟರ್. ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ ನಾವು ತಿಳ್ಕೊಂಡ್ವಿ. ಹಾಗಾದ್ರೆ ನೀವು ಪ್ರಾಪರ್ಟಿ ಇರುವ ಲೊಕೇಶನ್ ನ ಕಮೆಂಟ್ ಮಾಡಿ. ಆ ಲೊಕೇಶನ್ ಅಲ್ಲಿ ಲೋನ್ ಸಿಗುತ್ತಾ ಇಲ್ವೋ ಅನ್ನೋದನ್ನ ನಾವು ತಿಳಿಸ್ತೀವಿ. ಹಾಗೆ ನಮ್ಮ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ.